ನೀವೇನಾದರೂ ಆನ್ಲೈನ್ ಡೇಟಾ ಎಂಟ್ರಿ ವರ್ಕ್ನ ಹುಡುಕ್ತಾ ಇದ್ದೀರಾ? 1 ಗಂಟೆಗೆ ನಿಮಗೆ 1300 ಇಂದ 2500 ರೂಪೀಸ್ ಪೇನ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು. ಜಸ್ಟ್ 12th ಪಾಸ್ ಆಗಿದ್ವಿ ಅಷ್ಟೇ ಅಂದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಈ ರೀತಿಯಾದಂಥ ಸಿಂಪಲ್ ಆದಂಥ ವರ್ಕ್ನ ನೀವೇನಾದರೂ ಹುಡುಕ್ತಾ ಇದ್ದರೆ ಸ್ಕಿಪ್ ಮಾಡದೆ ವಿಡಿಯೋನ ಎಂಡವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಒಂದು ತುಂಬಾ ಸಿಂಪಲ್ ಆಗಿದೆ. ಕಂಪ್ನಿಯವರು ಕೊಡುವಂಥ ಡ್ಯಾಶ್ಬೋರ್ಡ್ಸ್ ಲೈಕ್ ಗೂಗಲ್ ಶೀಟ್ ಅಥವಾ ಎಕ್ಸೆಲಲ್ಲಿ ಅವ್ರು ಕೊಡುವಂಥ ಇನ್ಫಾರ್ಮೇಷನ್ಸ್ನ ಟೈಪ್ ಅಥವಾ ಕಾಪಿ ಪೇಸ್ಟ್ ಮಾಡಬೇಕು ಅಥವಾ ಡೇಟಾಗಳನ್ನ ಎಂಟ್ರಿ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಏನು ಎಂಟ್ರಿ ಮಾಡಬೇಕು, ಹೇಗೆ ಎಂಟ್ರಿ ಮಾಡಬೇಕು ಅಂತ ಕಂಪ್ನಿಯವ್ರು ಕಂಪ್ಲೀಟಾಗಿ ಹೇಳ್ತಾರೆ. ಯಾವ ಶೀಟಲ್ಲಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಅವರೇ ಹೇಳ್ತಾರೆ. ಅಥವಾ ನಿಮಗೆ ಸಜೆಷನ್ಸ್ ಇದ್ದರೆ ಅದು ಕೂಡ ನೀವು ಕೊಡ್ಬೋದಾಗಿರುತ್ತೆ. ಸೊ ಸಿಂಪಲ್ ಆದಂಥ ಕೆಲಸ. ಇಲ್ಲಿ ನೀವು ಫ್ಲೆಕ್ಸಿಬಲ್ ಆಗಿ ಕೂಡ ವರ್ಕ್ನ ಮಾಡ್ಬೋದು. ಅಂದರೆ ನೀವು ಇಲ್ಲಿ ಪಾರ್ಟ್ ಟೈಮ್, ಫುಲ್ ಟೈಮ್, ಫ್ರೀಲೈನ್ಸಿಂಗ್ ಆಗೂ ಕೂಡ ಕೆಲಸನ ಮಾಡ್ಬೋದು. ಎಕ್ಸ್ಪೆಷಲಿ ನೀವೇನಾದರೂ ಸ್ಟೂಡೆಂಟ್ಸ್ಗಳಾಗಿದ್ದೀರಾ, ಹೌಸ್ ವೈಫ್ಸ್ಗಳಾಗಿದ್ದೀರಾ, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರಾಗಿದ್ದರೂ ಇಲ್ಲಿ ಇದನ್ನು ಪಾರ್ಟ್ ಟೈಮ್ ಆಗಿ ಮಾಡ್ಬೋದಾಗಿರುತ್ತೆ. ನೀವು ಇಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಜಸ್ಟ್ PUC ಪಾಸ್ ಆಗಿದ್ದೀವಿ ಅಷ್ಟೇ, ನಮ್ಗೆ ಏನೂ ಸ್ಕಿಲ್ಸ್ ಇಲ್ಲ, ಕಂಪ್ಯೂಟರ್ ಸ್ಕಿಲ್ಸ್ ಕೂಡ ಇಲ್ಲ, ಆದರೆ ಗೂಗಲ್ ಶೀಟ್ ಎಕ್ಸೆಲ್ನ ಯೂಸ್ ಮಾಡೋಕ್ಕೆ ಬರುತ್ತೆ, ಟೈಪ್ ಮಾಡೋಕ್ಕೆ ಬರುತ್ತೆ ಅಂದರೆ ಸಾಕಾಗಿರುತ್ತೆ. ಆರಾಮಾಗಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಇಲ್ಲಿ ನೀವು ಮೊಬೈಲಲ್ಲಿ ಮಾಡ್ಬೋದಾಗಿರುತ್ತೆ, ಬಟ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಲ್ಯಾಪ್ಟಾಪ್ ಅಥವಾ ಟ್ಯಾಬ್ ಇದ್ದರೆ ಈಸಿಯಾಗಿ ನೀವು ಇಲ್ಲಿ ಮಾಡ್ಬೋದು. ಸೊ ಇದಕ್ಕೆ ನಾನು ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ಪರ್ ಆರ್ ನಿಮಗೆ 1300 ಇಂದ 2500 ರೂಪೀಸ್ ಪೇನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಇವು ಕೊಡುವಂಥ ಶೀಟ್ಸ್ಗಳು 51+ ಇಂದ 200 ಒಳಗಿರುತ್ತೆ. ಸೊ ಅದರಿಂದ ಪರ್ ಆರ್ ನಿಮಗೆ ಇಷ್ಟು ಪೇನ ಮಾಡ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಅವರ್ ಅಥವಾ ಎಷ್ಟು ಪೇಜಸ್ ಇರುತ್ತೆ ಅಷ್ಟು ಜಾಸ್ತಿ ಅರ್ನಿಂಗ್ಸ್ನ ನೀವು ಇಲ್ಲಿ ಮಾಡ್ಬೋದಾಗಿರುತ್ತೆ. ಸೊ ಇದು ಪ್ರಾಜೆಕ್ಟ್ ವೈಸ್ ನೀವು ತೊಗೊಳೋದ್ರಿಂದ ನೀವು ಎಷ್ಟು ಬೇಗ ಕಂಪ್ಲೀಟ್ ಮಾಡಿ ಕೊಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಇನ್ನು ಈ ವಿಡಿಯೋದಲ್ಲಿ ನೀವು ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನು, ಡೇಟಾ ಎಂಟ್ರಿ ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ. ಅಪ್ಲೈ ಮಾಡುವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಬೇಸಿಕ್ಲಿ ಇದು ಬಂದು ಫ್ರೀಲ್ಯಾನ್ಸರ್ ಆ್ಯಪಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಆಗಿದೆ. ಹಾಗೆ ಆನ್ಲೈನ್ ಡ್ಯಾಶ್ಬೋರ್ಡ್ ಡೇಟಾ ಎಂಟ್ರಿ 2 ಅನ್ನೋ ರೋಲ್ಗೆ ಅವರಿಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಆನ್ಲೈನ್ ಡ್ಯಾಶ್ಬೋರ್ಡ್ಸ್ಗಳಂದರೆ ಗೂಗಲ್ ಶೀಟ್ ಅಥವಾ ಎಕ್ಸೆಲ್ ಶೀಟ್ಸ್ಗಳಲ್ಲಿ ನಿಮ್ಮ ವರ್ಕ್ ಇರುತ್ತೆ. ಸೊ ಆ ಶೀಟ್ಸ್ಗಳಲ್ಲಿ ನೀವು ಡೇಟಾಗಳನ್ನ ಎಂಟ್ರಿ ಮಾಡುವಂಥದ್ದು ನಿಮ್ಮ ಕೆಲಸ ಅಂತ ಅವರು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ಸ್ಯಾಲ್ರಿ ನೋಡೋದಾದರೆ 1250 ಇಂದ 2500 ಪರ್ ಆರ್ ನಿಮಗೆ ಪ್ರೊವೈಡ್ ಮಾಡ್ತೀವಿ ಅನ್ನೋದನ್ನು ಕೂಡ ಅವರು ಇಲ್ಲಿ ಕೊಟ್ಟಿದ್ದಾರೆ. ಜಸ್ಟ್ ಇವಾಗ ಓಪನಿಂಗ್ಸ್ ಕೂಡ ಓಪನ್ ಇದೆ ಅನ್ನೋದನ್ನ ಕೊಡ್ತಾ ಇದ್ದಾರೆ. 4 ಡೇಸ್ ಆಗೋ ಅಷ್ಟೇ ಪೋಸ್ಟ್ನ ಮಾಡಿರೋಂಥದ್ದು. ಈ ರೋಲ್ 2 ಡೇಸಲ್ಲಿ ಎಂಡ್ ಆಗುತ್ತೆ ಅನ್ನೋದನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಇನ್ನು ಏನು ಇನ್ಫಾರ್ಮೇಷನ್ ಅವ್ರು ಕೊಟ್ಟಿದ್ದಾರೆ ಅಂದರೆ, ಐ ಹ್ಯಾವ್ ಬೀನ್ 51 to 200 pages worth of information setting in online dashboards that I need copied over the professional accuracy ಅಂತ ಕೊಟ್ಟಿದ್ದಾರೆ. ಸೊ ಅವ್ರಿಗೆ 51 ಇಂದ 200 ಪೇಜಸ್ ಒಳಗಿರುವಂಥ ಇನ್ಫಾರ್ಮೇಷನ್ಸ್ಗಳಿದೆ. ಅದನ್ನು ನಾವು ಆನ್ಲೈನ್ ಡ್ಯಾಶ್ಬೋರ್ಡ್ಸ್ಗಳಲ್ಲಿ ಎಂಟ್ರಿನ ಮಾಡಬೇಕಾಗಿರುತ್ತೆ ಅಥವಾ ಕಾಪಿ ಓವರ್ ಮಾಡಬೇಕಾಗಿರುತ್ತೆ. ಅದು ಕೂಡ ಪರ್ಫೆಕ್ಟಾಗಿ ಅಕ್ಯುರಸಿಯಿಂದ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೋಡ್ರಿ, ಯು ವಿಲ್ ಬಿ ಲಾಗಿಂಗ್ ಟು ಅ ಸೈಟ್ ಆ್ಯಂಡ್ ಸ್ಪೆಸಿಫಿಕ್ ಕ್ಯಾಪ್ಷನ್ಸ್ ಈಚ್ ರೆಕಾರ್ಡಿಂಗ್ ಎಕ್ಸಾಕ್ಟ್ಲಿ ಆಸ್ ಅಪ್ರೂವ್ಡ್ ಆ್ಯಂಡ್ ಎಂಟರ್ it into the temporary and provide most likely a Google Sheet or Excel files, but I open to your preferred format if that makes review easier ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಲಾಗಿನ್ ಆಗಬೇಕಾಗಿರುತ್ತೆ ಅವರ ಶೀಟ್ಸ್ಗಳಲ್ಲಿ. ಅಂದರೆ ಗೂಗಲ್ ಶೀಟ್ ಅಥವಾ ಎಕ್ಸೆಲ್ ಶೀಟ್ಸ್ಗಳ ಲಿಂಕ್ನ ನಿಮಗೆ ಕೊಟ್ಟಿರ್ತಾರೆ. ಆ ಶೀಟ್ಸ್ಗಳಲ್ಲಿ ನೀವು ಲಾಗಿನ್ನ ಆಗಿ ಅವ್ರು ಕೊಟ್ಟಿರೋಂಥ ಇನ್ಫಾರ್ಮೇಷನ್ಸ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಕರೆಕ್ಟಾಗಿ ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲದೆ ನೀವು ಎಂಟ್ರಿನ ಮಾಡಬೇಕು. ಅಕಸ್ಮಾತ್ ನೀವೇನಾದರೂ ಗೂಗಲ್ ಶೀಟ್ ಅಥವಾ ಎಕ್ಸೆಲ್ ಶೀಟ್ಸ್ನ ಬಿಟ್ಟು ಬೇರೆದನ್ನ ಪ್ರಿಫರ್ ಮಾಡ್ತೀವಿ, ಅದು ಓಪನ್ ಮಾಡೋದಕ್ಕೆ ಅಥವಾ ಶೇರ್ ಮಾಡೋದಕ್ಕೆಲ್ಲ ಫ್ರೆಂಡ್ಲಿ ಆಗಿದೆ ಅಂದರೆ ನಾವು ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತೀವಿ ಅನ್ನೋದನ್ನವರು ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೋಡ್ರೆ, ಇಲ್ಲಿ ಎಂಟರ್ ಫೈಲ್ಸ್ ಮಸ್ಟ್ ಮ್ಯಾಚ್ ದ ಸೋರ್ಸ್ ಸ್ಪೇಸ್ ಆ್ಯಂಡ್ ಪಂಚಡ್ ಇನ್ಕ್ಲೂಡಿಂಗ್ ಆ್ಯಂಡ್ ಅ ಲಾಯಲ್ಟಿ ಆಫ್ ಅ ಫೈಲ್ ಶುಡ್ ರಿಮೇನ್ಸ್ ಅನ್ಫೋಲ್ಡ್ ಫ್ರಮ್ ದ ಫಸ್ಟ್ ರೋ ಟು ದ ಲಾಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮ್ಯಾಚ್ ಆಗಬೇಕು ಫೈಲ್ಸ್ಗಳು. ಲೈಕ್ ಗೂಗಲ್ ಶೀಟ್ ಮತ್ತು ಎಕ್ಸೆಲ್ ಶೀಟ್ಸ್ ತುಂಬ ಈಸಿ ಇರುತ್ತೆ. ಅಲ್ಲಿ ಟೈಪ್ ಮಾಡೋದಕ್ಕಾಗಲಿ, ಎಡಿಟ್ ಮಾಡೋದಕ್ಕಾಗಲಿ, ಹಾಗೆ ಅದನ್ನು ಶೇರ್ ಮಾಡೋದು ಕೂಡ ಅಷ್ಟೇ ಈಸಿ ಇರುತ್ತೆ. ಸೊ ನೀವೇನಾದ್ರು ಸಜೆಸ್ಟ್ ಮಾಡ್ತೀರಾ ಅಂದರೆ ಅದು ಕೂಡ ಅದೇ ರೀತಿ ಮ್ಯಾಚ್ ಸೋರ್ಸ್ ಆಗಿರಬೇಕು. ಹಾಗೆ ಅದನ್ನು ಎಂಡ್ ಟು ಎಂಡ್ ರೋ ಏನಿರುತ್ತೆ ಅದು ಕರೆಕ್ಟಾಗಿ ಫಾರ್ಮೆಕ್ಟಾಗಿ ಇರಬೇಕು ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಐ ವಿಲ್ ವೆರಿಫೈ ದ ಫಸ್ಟ್ ಫ್ಯೂ ಎಂಟ್ರೀಸ್ ಬಿಫೋರ್ ಯು ಪ್ರೊವೈಡ್ ವಿತ್ ಅ ಫುಲ್ ಬ್ಯಾಚ್ ಸೊ ವಿ ಕ್ಯಾನ್ ಬಿ
ಶೋರ್ ದಟ್ ಯು ಕನ್ಫರ್ಮ್ ಡೌನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಲೈಕ್ ಟೈಪ್ ಮಾಡುವಂಥ ಫಸ್ಟ್ ಫ್ಯೂ ರೋಸ್ಗಳನ್ನ ಅವರು ಚೆಕ್ ಮಾಡ್ತಾರೆ. ಓಕೆನಾ? ನಿಮಗೆ ಕೆಲಸ ಕೊಟ್ಟ ಮೇಲೆ ಫಸ್ಟ್ ಫ್ಯೂ ರೂಲ್ಸ್ಗಳನ್ನ ನೀವು ಟೈಪ್ ಮಾಡಿ ಅವ್ರಿಗೆ ಕಳಿಸ್ಬೇಕಾಗಿರುತ್ತೆ. ಅವರದ್ದು ನೀವು ಕರೆಕ್ಟಾಗಿ ಮಾಡಿದ್ದೀರಾ ಇಲ್ವಾ, ಏನಾದ್ರು ಮಿಸ್ಟೇಕ್ಸ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಏನಾದ್ರು ಮಿಸ್ಟೇಕ್ಸ್ ಇದೆ ಅಂದರೆ ನಿಮಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಅದಾದಮೇಲೆ ನೀವು ಅದನ್ನು ಕರೆಕ್ಟ್ ಮಾಡ್ಕೊಳ್ತಾ ಹೋದರೆ ಆರಾಮಾಗಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ನಾವು ಏನಕ್ಕೆ ಚೆಕ್ ಮಾಡ್ತೀವಿ ಅಂದರೆ ಕರೆಕ್ಟಾಗಿರಲಿ ಅನ್ನೋ ಪರ್ಪಸ್ಗೆ ಅಂತ ಅವರು ಸ್ಪೆಸಿಫೈ ಮಾಡಿ ಹೇಳ್ತಾರೆ. ಇಫ್ ಯು ಆರ್ ಕಂಫರ್ಟಬಲ್ ವರ್ಕಿಂಗ್ ಡೈರೆಕ್ಟ್ಲಿ ಫ್ರಮ್ ವೆಬ್ ಬೇಸ್ ಸೋರ್ಸ್ ಆ್ಯಂಡ್ ಕೀಪ್ ಅ ಸ್ಟೇ ಪ್ಲೀಸ್ ವಿತೌಟ್ ಅಕ್ಯುರಸಿ, ಐ ವಿಲ್ ಲೈಕ್ ಟು ಗೆಟ್ ದಿಸ್ ಮೂಮೆಂಟ್ ರೈಟ್ ಅವೇ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ವೆಬ್ ಬೇಸ್ಡಲ್ಲಿ ವರ್ಕ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂದರೂ ಕೂಡ ನೀವು ಇಲ್ಲಿ ಇನ್ಫಾರ್ಮ್ನ ಮಾಡ್ಬೋದು. ರೈಟ್ ಅವೇ ನಾವು ಜಾಯ್ನ್ ಆಗ್ಬೋದು ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಗೂಗಲ್ ಶೀಟ್ ಅಥವಾ ಡೇಟಾ ಮ್ಯಾನೇಜ್ಮೆಂಟ್, ಡೇಟಾ ಕೊಲಾಬ್ರೇಷನ್, ಡ್ಯಾಶ್ಬೋರ್ಡ್ ಮ್ಯಾನೇಜ್ಮೆಂಟ್, ಡೇಟಾ ಎಂಟ್ರಿ, ಎಕ್ಸೆಲ್, ಡೇಟಾ ಪ್ರೋಸೆಸ್, ವೆಬ್ ಸರ್ಚ್ ಈ ರೀತಿಯಾದಂಥ ರೋಲ್ಗಳು ಅಥವಾ ಸ್ಕಿಲ್ಸ್ಗಳು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಸ್ಕಿಲ್ಸ್ಗಳನ್ನೆಲ್ಲ ಕೂಡ ನೀವು ನಿಮ್ಮ ರೆಸ್ಯೂಮಲ್ಲಿ ಆ್ಯಡ್ ಮಾಡಿ ಆಮೇಲೆ ನೀವು ಇಲ್ಲಿ ಬಿಟ್ನ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್. ತುಂಬ ಸಿಂಪಲ್, ತುಂಬ ಶಾರ್ಟ್ ಆಗಿದೆ. ಕೆಲಸ ಕೂಡ ಅಷ್ಟೇ ಸಿಂಪಲ್ ಆಗಿರುತ್ತೆ. ಜಸ್ಟ್ ಅವ್ರು ಕೊಡುವಂಥ ಇನ್ಫಾರ್ಮೇಷನ್ಸ್ನ ಕರೆಕ್ಟಾಗಿ ಗೂಗಲ್ ಶೀಟಲ್ಲಿ ಅಥವಾ ಎಕ್ಸೆಲಲ್ಲಿ ನೀವು ಕಾಪಿ ಪೇಸ್ಟ್ ಅಥವಾ ಟೈಪ್ ಎಂಟ್ರಿ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಈ ಕೆಲಸಕ್ಕೆ ನಿಮಗೆ 1250ಇಂದ 2500 ರೂಪೀಸ್ ಪರ್ ಅವರ್ ಅವ್ರು ನಿಮಗೆ ಪ್ರೊವೈಡ್ನ ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ಯಾವುದೇ ರೀತಿ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಇರೋದಿಲ್ಲ, ಏನೂ ಇಲ್ಲ. ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಮಾಡ್ಬೋದು. ಒಟ್ಟಿನಲ್ಲಿ ಅವರ್ಲಿ ವೈಸ್ ಅವ್ರು ಇಲ್ಲಿ ನಿಮಗೆ ಪೇನ ಮಾಡ್ತಾ ಇರ್ತಾರೆ. ಸೊ ಈ ರೋಲಲ್ಲಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಅಂದರೆ ನೀವು ಇಲ್ಲಿ ನಿಮ್ಮ ಅಮೌಂಟ್ನ ಬಿಡ್ ಮಾಡಿ ಆ ಪ್ರಾಜೆಕ್ಟ್ಗೆ ಅಪ್ಲೈನ ಮಾಡ್ಬೋದು. ಹೇಗೆ ಬಿಡ್ ಮಾಡೋದು ಅಂದರೆ ಅವ್ರು ಇಲ್ಲಿ ನಿಮಗೆ ಲೈಕ್ 1250ಇಂದ 2500 ಪರ್ ಅವರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ. ಸೊ ನೀವಿಲ್ಲಿ 2300 ಹಾಕಿ. ಇಲ್ಲ ನಿಮಗೆ ಎಷ್ಟು ಹಾಕ್ಬೇಕು ಅನ್ಸುತ್ತೆ, 2300 ಪ್ಲಸ್ 2300 ಪ್ಲಸ್ ಅಥವಾ 2500 ಒಳಗೆ ನಿಮಗೆ ಎಷ್ಟು ಹಾಕ್ಬೇಕು ಅನ್ಸುತ್ತೆ ಅಷ್ಟನ್ನು ನೀವು ಇಲ್ಲಿ ಹಾಕ್ಬೋದು. ಬಟ್ ಎಕ್ಸಾಕ್ಟಾಗಿ ಹಾಕಕ್ಕೆ ಹೋಗ್ಬೇಡಿ. 2300 ಆ ರೀತಿ ಹಾಕ್ಬಿಟ್ಟು ಜಸ್ಟ್ ಇಲ್ಲಿ ಬಿಡ್ ಆನ್ ಪ್ರಾಜೆಕ್ಟ್ ಮೇಲೆ ನೀವು ಇಲ್ಲಿ ಅಪ್ಲೈನ ಅಂದರೆ ಕ್ಲಿಕ್ನ ಮಾಡಿದ್ರೆ ಬಿಡ್ ಆನ್ ದ ಪ್ರಾಜೆಕ್ಟ್ ಅಂತ ನಿಮ್ಮ ರೆಸ್ಯೂಮ್ ಮತ್ತು ನಿಮ್ಮ ಅಪ್ಲಿಕೇಶನ್ಸ್ ಕಂಪ್ನಿಗೆ ಕಳಿಸ್ಕೊಡ್ತಾರೆ ಅವರು. ಅಂದರೆ ಏನಿದು ಕಂಪ್ನಿ ಇದೆ ಈ ಕಂಪ್ನಿಗೆ ಕಳಿಸ್ಕೊಡ್ತಾರೆ. ಅವ್ರಿಗೆ ನಿಮ್ಮ ರೆಸ್ಯೂಮ್, ನಿಮ್ಮ ಸ್ಕಿಲ್ಸ್ಗಳೆಲ್ಲ ಇಷ್ಟ ಆಯಿತು ಅಂದರೆ ನೀವು ಕೊಟ್ಟಿರೋಂಥ ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ನಾನು ಇಲ್ಲಿ ಏನಕ್ಕೆ ಬಿಡ್ ಮೇಲೆ ಅಮ್ಕಿ ನಾನು ನಿಮಗೆ ತೋರಿಸ್ತಾ ಇಲ್ಲ ಅಂದರೆ ನಾನು ಇಲ್ಲಿ ಲಾಗಿನ್ ಆಗಿಲ್ಲ, ಅಲ್ಲಿ ಬಿಡ್ ಮಾಡೋದಕ್ಕೆ ಲಾಗಿನ್ ಆಗಿರಬೇಕು. ಸೊ ಅದರಿಂದ ನಾನು ನಿಮಗೆ ಅಲ್ಲಿ ಬಿಡ್ ಆನ್ ದ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ತೋರಿಸಿಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ಆಟೋಮೆಟಿಕ್ಕಾಗಿ ಅದು ನಿಮ್ಮ ರೆಸ್ಯೂಮ್ನ ಕಳಿಸ್ಕೊಡುತ್ತೆ. ಅಥವಾ ಏನಾದ್ರು ಕ್ವೆಶನ್ಸ್ ಇದ್ದರೆ ಅದನ್ನು ಅದು ಪಾಪಪ್ ಮಾಡುತ್ತೆ, ನೀವು ಅದಕ್ಕೆ ಆನ್ಸರ್ ಮಾಡ್ಬೋದು. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್ಸ್. ನೀವು ಬಿಡ್ ಮಾಡಾದ್ಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಐ ಡಿ ಮತ್ತು ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಇವ್ರು ಆಲ್ಮೋಸ್ಟ್ ಕಾಲ್ ಮಾಡೋದಿಲ್ಲ, ಜಸ್ಟ್ ಇಮೇಲ್ಸೇ ಜಾಸ್ತಿ ಮಾಡೋದ್ರಿಂದ ಸೊ ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡ್ನ ಡೈಲಿ ಚೆಕ್ ಮಾಡ್ಕೊತಾ ಇರಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.